ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಸಿಒ ಮತ್ತೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜೀಸ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು 3 ಥರ ಟೆಕ್ನಿಕ್ಗಳನ್ನ ಬಳಸ್ತಾ ಇದ್ದೀವಿ. ಆ 3ರಲ್ಲಿ ನಾನು ಈಗಾಗಲೇ ಒಂದು ಟೆಕ್ನಿಕ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದು RSI ಅಂತ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. ಯಾರಾದರೂ ನೋಡಿಲ್ಲ ಅಂತೇಳಿದರೆ ದಯಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ URLನ ಶೇರ್ ಮಾಡಿರ್ತೀನಿ. ದಯಮಾಡಿ ಆ ವಿಡಿಯೋನ ನೋಡಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನೇನೇನಪ್ಪ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಅದರದ್ದು ನೆಕ್ಸ್ಟ್ ಟೆಕ್ನಿಕ್ MACD ಅಂತ, ಮೂವಿಂಗ್ ಆ್ಯಾವ್ರೇಜಸ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ. ಅದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಹಾಗೆ ನಮ್ಮ ಸ್ನೇಹಿತರು ಮಂಜುನಾಥ್ ಗೌಡರು ಅವರು ಒಂದು ರಿಕ್ವೆಸ್ಟ್ ಹಾಕಿದ್ದಾರೆ, ಝೀರೋದಲ್ಲಿ RSIನ ಮತ್ತು MACD ಅವೆಲ್ಲನೂ ಯಾವ ಥರ ಅಪ್ಲೈ ಮಾಡೋದು ಚಾರ್ಟ್ಗೆ ಅನ್ನೋ ಥರ. ಅದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಚಾರ್ಟ್ಗೆ ಮೂವ್ ಆಗ್ತೀವಲ್ಲ ಆ ಟೈಮಲ್ಲಿ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರಿಗೆ ಗೊತ್ತಿಲ್ವೋ ಚಾರ್ಟ್ಗೆ ಪರ್ಟಿಕ್ಯುಲರಾಗಿ RSI, MACD, ಬಾಲಿಂಜರ್ ಬ್ಯಾಂಡ್ಸು ಅಥವಾ ಯಾವುದೇ ಒಂದು ಇಂಡಿಕೇಟರ್ಸ್ನ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಟೆಕ್ನಿಕ್ನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ RSI ಬಗ್ಗೆ ಮಾತಾಡಿದ್ದೀವಿ. RSI ಏನು, ಯಾವ ಥರ ವರ್ಕ್ ಆಗುತ್ತೆ, ಏನಕ್ಕೆ ಯೂಸ್ ಆಗುತ್ತೆ ಈ RSI, ಅದನ್ನು ನಾವು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋಕ್ಕೆ ಹೊರಟಿರೋದು ಈ ಮೂವಿಂಗ್ ಆ್ಯಾವ್ರೇಜಸ್ ಅಂದರೆ ಏನು, ಇದು ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಯಾವ ಥರ ಆಗುತ್ತೆ, ಇದರಿಂದ ನಾವು ಸ್ವಿಂಗ್ ಟ್ರೇಡಿಂಗ್ನ ಯಾವ ಥರ ಮಾಡ್ಕೊಬೋದು, ಅಲಾಂಗ್ ವಿತ್ ಈ RSI, MACD ಮತ್ತು ಬಾಲಿಂಜರ್ ಬ್ಯಾಂಡ್ ಈ ಮೂರನ್ನು ಯೂಸ್ ಮಾಡಿ ನಾವು ಒಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ತಾಯಿದ್ದೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಆ MACD ಅಂದರೆ ಏನು, MACD ಯಾವ ಥರ ವರ್ಕ್ ಆಗುತ್ತೆ ಇದೆಲ್ಲನೂ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು MACD ಅಂದರೆ ಮೂವಿಂಗ್ ಆ್ಯಾವ್ರೇಜಸ್ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂತ. ಈ ಮೂವಿಂಗ್ ಆ್ಯಾವ್ರೇಜಸ್ ಅಂದರೆ ದೊಡ್ಡದಾಗೇನೂ ಇಲ್ಲ. ಇವತ್ತು ಈಗ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಪ್ರೈಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇವತ್ತಿನ ಡೇಟಲ್ಲಿ ₹100 ಒಂದು ಸ್ಟಾಕ್ ಇರುತ್ತೆ. ಅದರ ನೆಕ್ಸ್ಟ್ ಡೇ ₹98 ಆಗುತ್ತೆ. ಅದರ ನೆಕ್ಸ್ಟ್ ಡೇ ₹105 ಆಗುತ್ತೆ. ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ₹110 ಆಗುತ್ತೆ. ಅದರ ನೆಕ್ಸ್ಟ್ ಡೇ ಬಂದುಬಿಟ್ಟು ಮತ್ತೆ 95 ಆಗುತ್ತೆ. ಈ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲನೂ ಪ್ಲಸ್ ಮಾಡಿಬಿಟ್ಟು ಡಿವೈಡ್ ಬೈ ನಮಗೆ 5 ವ್ಯಾಲ್ಯೂಸ್ ಇದೆ. ಸೊ ನಾವು ಇದನ್ನು ಡಿವೈಡ್ ಬೈ 5 ಮಾಡ್ತಾಯಿದ್ದೀವಿ. ಈಗ ನಾವು ಡಿವೈಡ್ ಬೈ 5 ಮಾಡಿದಾಗ ಸಿಕ್ಕುವಂಥ ವ್ಯಾಲ್ಯೂ ನಮಗೆ ಮೇ ಬಿ ಅರೌಂಡ್ 103, 104 ಬರ್ಬೋದು ಅಂತ. ಈ ಒಂದು ವ್ಯಾಲ್ಯೂಗೆ 103, 104 ಬರುತ್ತೆ ಅಂತ ಅಂದ್ಕೊಂಡ್ರೆ ಇದು ಒಂದು ಆ್ಯಾವ್ರೇಜ್ ವ್ಯಾಲ್ಯೂ. ಯಾವುದ್ರ ಆವ್ರೇಜ್ ವ್ಯಾಲ್ಯೂ? 5 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ವ್ಯಾಲ್ಯೂ. ಸೊ ಇದನ್ನೇ ನಾವು ಮ್ಯಾನ್ಯುಯಲಾಗಿ ಮಾಡೋದಕ್ಕಿಂತ ಈಗ ಎಲ್ಲ ಸಾಫ್ಟ್ವೇರ್ಸ್ಗಳು ಅಪ್ಡೇಟ್ ಆಗಿರೋದ್ರಿಂದ ಎಲ್ಲ ನಮ್ಮ ಮೊಬೈಲ್ನಲ್ಲೇ, ಎಲ್ಲ ನಮ್ಮ ಕಂಪ್ಯೂಟರ್ಗಳಲ್ಲೇ ಇದರಲ್ಲೇ ನಮಗೆ ಸಾಫ್ಟ್ವೇರ್ಸ್ಗಳೇ ಮಾಡಿ ನಮಗೆ ಡೀಟೇಲ್ ಆ ಡೇಟಾನ ಔಟ್ಪುಟ್ ಕೊಡುತ್ತೆ. ಸೊ ಇದು ಒಂದು ಆ ಥರ ಇಂಡಿಕೇಟರ್. ಇದರಲ್ಲಿ 2 ಲೈನ್ ಅಂತ ಇರುತ್ತೆ. ಈ ಥರ 2 ಲೈನ್ಗಳು ಇರುತ್ತೆ. ಈ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂದರೆ ಏನಪ್ಪ? ಫಸ್ಟು ಈ ಕನ್ವರ್ಜೆನ್ಸ್ ಅಂದರೆ ಈ ಕೂಡ್ಕೊಳ್ಳೋದು. ಯಾವುದಾದ್ರೂ ಒಂದು ಈ ಥರ ಬಂದುಬಿಟ್ಟು ಈ ಥರ ಕೂಡ್ಕೊಳ್ಳೋದಕ್ಕೆ ಇದನ್ನು ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಇದೇ ನೆಕ್ಸ್ಟ್ ಡೈವರ್ಜೆನ್ಸ್ ಅಂತ ಹೇಳಿದ್ರೆ ಈ ಲೈನ್ ಇನ್ನೆಲ್ಲ ಹೋಗುತ್ತೆ. ಸಾರಿ, ಇಂಟ್ರಪ್ ಆಗಿದ್ದಕ್ಕೆ. ಸೊ ಈಗ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಅಂದರೆ ಏನಪ್ಪ ಅಂತ ತಿಳ್ಕೊತಾ ಇದ್ವಿ. ಈ ಕನ್ವರ್ಜೆನ್ಸ್ ಅಂತ ಹೇಳಿದರೆ ಈ ಕನ್ವರ್ಜೆನ್ಸ್ ಅಂತ ಹೇಳಿದರೆ
ಒಂದು ಲೈನ್ ಈ ಥರ ಏನೋ ಬರ್ತಾ ಇರುತ್ತೆ, ಇನ್ನೊಂದು ಲೈನ್ ಇನ್ನೆಲ್ಲಿಂದನೋ ಬರ್ತಾ ಇರುತ್ತೆ. ಈ ಒಂದು ಕೂಡ್ಕೊಳ್ಳೋ ಒಂದು ಎರಡು ಮೀಟ್ ಆಗೋದಕ್ಕೆ ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ. ಡೈವರ್ಜೆನ್ಸ್ ಅಂದರೆ ಡೈವರ್ಟ್ ಆಗೋದು. ಇದೇ ಲೈನ್ಸು ಹಿಂಗೆಲ್ಲ ಹೋಗುತ್ತೆ, ಇನ್ನೊಂದು ಹಿಂಗೆಲ್ಲ ಹೋಗುತ್ತೆ, ಇದು ಡೈವರ್ಟ್ ಆಗ್ತಾಯಿದೆ, ಡೈವರ್ಜೆನ್ಸ್. ಸೊ ಇಷ್ಟೇ. ಇದು ಒಂದು ಲೈನು ಸಮ್ ಮೂವಿಂಗ್ ಆ್ಯಾವ್ರೇಜಸ್ನ ತೋರಿಸುತ್ತೆ, ಇದು ಒಂದಷ್ಟು ಲೈನು ಮೂವಿಂಗ್ ಆ್ಯಾವ್ರೇಜಸ್ನೇ ತೋರಿಸುತ್ತೆ. ಈ ಎರಡೂ ಮೂವಿಂಗ್ ಆ್ಯಾವ್ರೇಜಸ್ಸು ಈ ಥರ ಕನ್ವರ್ಜೆನ್ಸ್ ಡೈವರ್ಜೆನ್ಸ್ ಮೇಲೆ ನಾವು ಮಾರ್ಕೆಟ್ನ ಯಾವ ಥರ ಮೂಮೆಂಟ್ ಆಗುತ್ತೆ, ನೆಕ್ಸ್ಟು ಯಾವ ಥರ ಮೂಮೆಂಟ್ ಆಗ್ಬೋದು, ಅದರಿಂದ ನಾವು ಏನು ಆ್ಯಕ್ಷನ್ ತಗೋಬೋದು ಫರ್ದರ್, ಇದೆಲ್ಲನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದರಲ್ಲಿ 2 ಲೈನ್ ಇರುತ್ತೆ ಅಂತ ಹೇಳಿದೆ. ಅದರಲ್ಲಿ ಒಂದು ಲೈನ್ ಬಂದುಬಿಡ್ತು, ಒಂದು 12th ಡೇ EMA ಏನಿರುತ್ತೆ, 12th ಡೇ EMA ಏನಿರುತ್ತೆ, ಮತ್ತು ಇನ್ನೊಂದು 26 ಡೇ EMA ಏನಿರುತ್ತೆ, ಅವೆರಡು ಡಿಫ್ರೆನ್ಸ್ ಏನಿರುತ್ತೆ, ಆ ಒಂದು ವ್ಯಾಲ್ಯೂ, ಅದು ಒಂದು ಲೈನು. ಇನ್ನೊಂದು ಲೈನ್ ಬಂದುಬಿಟ್ಟು 9 ಡೇಸ್ EMA ಏನಿರುತ್ತೆ, ಅದು ಇನ್ನೊಂದು ಲೈನು. ಅದರಲ್ಲಿ ಈ 9 ಡೇ EMA ಏನಿರುತ್ತೆ ಅದನ್ನು ಸಿಗ್ನಲ್ ಲೈನ್ ಅಂತ ಹೇಳ್ತೀವಿ. ಇದನ್ನು ಸಿಗ್ನಲ್ ಲೈನ್ ಅಂತ ಹೇಳ್ತೀವಿ. ಈ 12 ಡೇ ಮತ್ತು 26 ಡೇ ಡಿಫ್ರೆನ್ಸ್ ಇರುತ್ತಲ್ಲ, ಅದನ್ನು MACD ಲೈನ್ ಅಂತ ಹೇಳ್ತೀವಿ. ಈಗ ಯಾವ ಥರನಪ್ಪ ಇದು ಇವೆರಡನ್ನೂ ನೋಡ್ಕೊಂಡು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, MACD ಲೈನ್ ಏನಾದರೂ 9 ಡೇ ಮೂವಿಂಗ್ ಆ್ಯಾವ್ರೇಜ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ, ಅಂದರೆ ನಾನು ಬೇರೆ ಬೇರೆ ಕಲರ್ಸಲ್ಲಿ ಬರಿತೀನಿ, ನೀವು ನೋಡಿ MACD ಲೈನ್ ರೆಡ್ ಕಲರಲ್ಲಿ ಬರಿತಾ ಇದ್ದೀನಿ, ಇದು MACD ಲೈನ್ ಅಂತ ಅಂದ್ಕೊಳ್ಳಿ. ಇನ್ನೊಂದು ಗ್ರೀನ್ ಕಲರಲ್ಲಿ ಬರಿತಾ ಇದ್ದೀನಿ, ಇದು MACD ಲೈನ್ ಅಂತ ಅಂದ್ಕೊಳ್ಳಿ. ಇದು ಬಂದುಬಿಟ್ಟು ಸಿಗ್ನಲ್ ಲೈನ್. ಸಿಗ್ನಲ್ ಲೈನ್ ಬಂದುಬಿಟ್ಟು 9 ಡೇ EMA. ಇದು MACD ಬಂದುಬಿಟ್ಟು 12 ಮತ್ತು 26 ಡೇ EMA. ಇದು ಈ ಥರ MACD ಲೈನು ಈ ಸಿಗ್ನಲ್ ಲೈನ್ಗಿನ ಮೇಲ್ಗಡೆ ಇತ್ತು ಅಂದರೆ ಮಾರ್ಕೆಟು ಬುಲಿಶ್ ಇರುತ್ತೆ ಅಂಥೇಳಿ. ಈ ಥರ ಬುಲಿಶ್ ಮೂಮೆಂಟ್ ಇರುತ್ತೆ ಮಾರ್ಕೆಟಲ್ಲಿ. ಇದೇ ಈ ಪಾಯಿಂಟಲ್ಲಿ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ. ಏನಪ್ಪ ಅಂದರೆ, ನಾವು ತೊಗೊಂಡಿರೋ ಸ್ಟಾಕು ವೀಕ್ ಆಗ್ತಿದೆ, ಆ ಸ್ಟಾಕ್ನ ನಾವು ಸೆಲ್ ಮಾಡಬೇಕು ಅಂತ. ಈ MACD ಲೈನು ಈ 9 ಡೇ ಮೂವಿಂಗ್ ಆ್ಯಾವ್ರೇಜ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಅದರಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಯಿತು ಅಂತೇಳಿ. ಸ್ಟಾಕಲ್ಲಿ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ ವೀಕ್ನೆಸ್ಸಿಂದ ಸ್ಟಾಕು ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಚಾರ್ಟಲ್ಲಿ ಇದ್ದೀನಿ, ಇನ್ನೂ ಡೀಟೇಲಾಗಿ ತೋರಿಸ್ತೀನಿ. ನಮ್ಮಗಳ ರೆಫರೆನ್ಸ್ಗೆ ಈಗ ನಾನು ಈ ಥರ ಬರೆದು ತೋರಿಸ್ತಾ ಇದ್ದೀನಿ. MACD ಲೈನ್ ಇದು ಸಿಗ್ನಲ್ ಲೈನ್. MACD ಲೈನ್ ಮೇಲಿದೆ ಅಂದಾಗ ಮಾರ್ಕೆಟ್ಟು ಅಪ್ವರ್ಡ್ಸ್. ಈಗ MACD ಇಲ್ಲಿ ಕ್ರಾಸ್ ಆಗಿದೆ. ಮೂವಿಂಗ್ ಆ್ಯಾವ್ರೇಜ್ ಸಿಗ್ನಲ್ ಲೈನ್ ಏನಿದೆ 9 ಡೇ ಮೂವಿಂಗ್ ಆ್ಯಾವ್ರೇಜು ಇದು ಮೇಲಿದೆ. ಸೊ ಇಲ್ಲಿ ನಮಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ವೀಕ್ನೆಸ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಸ್ಟಾಕು ಡೌನ್ ಆಗುತ್ತೆ. ಅಂದರೆ ಅದರಲ್ಲಿ ಡೌನ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾನು ನಿಮಗೆ ಚಾರ್ಟಲ್ಲಿ ಇನ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಈಗ ಚಾರ್ಟ್ಗೆ ಹೋಗೋಣ. ನಾವೀಗ ರಿಲಯನ್ಸ್ನ ಒಂದು ಚಾರ್ಟಲ್ಲಿ ಈ RSI MACD ಅದನ್ನೆಲ್ಲ ನೋಡೋಣ ಸ್ನೇಹಿತರೆ. ಹಾಗೆ ಈ ನಮ್ಮ ಮಂಜುನಾಥ್ ಗೌಡರು ಒಂದು ರಿಕ್ವೆಸ್ಟ್ ಹಾಕಿದರು, ಈ RSI ಮತ್ತು
MACD ಯಾವುದೇ ಒಂದು ಇಂಡಿಕೇಟರ್ಸ್ನ ಝೀರೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ. ಸೊ ಅವ್ರಿಗಾಗಿ ನಾನು ಪೂರ ಇನಿಷಿಯಲ್ ಆಗಿ ಯಾವ ಥರ ಇರುತ್ತೆ ಚಾರ್ಟು, ಯಾವ ಥರ ನಾವು ಅಪ್ಲೈ ಮಾಡ್ಬೋದು ಅದೆಲ್ಲನೂ ಹೇಳ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ. ಹಾಗೆ ಯಾರ್ಯಾರಿಗೆ ಗೊತ್ತಿಲ್ವೋ ಅದು ಇಂಡಿಕೇಟರ್ಸ್ನ ಹೇಗೆ ಅಪ್ಲೈ ಮಾಡೋದು ಅವರೆಲ್ಲ ನೋಡಿ ಇದರಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ನಾನೀಗ ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಒಂದು ಚಾರ್ಟ್ ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಚಾರ್ಟ್ ನಾವು ತೆಗೆದಾಗ ಈ ಥರ ಇರುತ್ತೆ. ಈಗ ಇಲ್ಲಿ FX ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಒಂದಷ್ಟು ಇಂಡಿಕೇಟರ್ಸ್ನ ಹೆಸರುಗಳು ಬರುತ್ತೆ. ಹಾಗೆ ಇಲ್ಲಿ ಸರ್ಚ್ ಇನ್ ಸ್ಟಡೀಸ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ನಮಗೆ ಯಾವುದು ಬೇಕಾಗಿರೋದು ಈಗ MACD. ಸೊ ಹೊಡಿತಿದ್ದಂಕಲೇ ಎಮ್ಮಿಂದ ಯಾವ್ಯಾವ ಸ್ಟಾರ್ಟ್ ಆಗುತ್ತೆ ಎಲ್ಲ ಇಂಡಿಕೇಟರ್ಸ್ನು ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮಗೆ ಬೇಕಾಗಿರೋ ಇಂಡಿಕೇಟರ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ MACDನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೆ MACD ಸೆಲೆಕ್ಟ್ ಮಾಡಿದ್ಮೇಲೆ ಇದರಲ್ಲಿ ಫಸ್ಟ್ ಮೂವಿಂಗ್ ಪೀರಿಯಡ್ ಯಾವುದಿರಬೇಕು, ಸೆಕೆಂಡ್ ಮೂವಿಂಗ್ ಪೀರಿಯಡ್ ಯಾವುದಿರಬೇಕು, ಹಾಗೆ ಸಿಗ್ನಲ್ ಲೈನ್ ಯಾವುದಿರಬೇಕು ಅಂತ. ಇದು 12:26. ನಾನು ಆಲ್ರೆಡಿ ನಿಮಗೆ ಇಂದಿನ ಸ್ಲೈಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಥರ 12 ಡೇಸು ಮತ್ತು 26 ಡೇಸ್ನ ಡಿಫ್ರೆನ್ಸ್ ತೊಗೊಂಡು ಅದನ್ನು 9 ಡೇ ಮೂವಿಂಗ್ ಆ್ಯಾವ್ರೇಜ್ ಜೊತೆ ಕ್ರಾಸ್ ಮಾಡ್ತೀವಿ ಅಂತ. ಅದು ಡಿಫಾಲ್ಟಾಗಿ ಝೀರೋದಲ್ಲಿ ಅಪ್ಲೈ ಆಗಿರುತ್ತೆ. ಇದು ಪ್ರೂವನ್ ಇಂಡಿಕೇಟರ್, ಇದು ಪ್ರೂವನ್ ನಂಬರ್ಸು. ಸೊ ನಾವು ಇದನ್ನು ಡಿಫಾಲ್ಟಾಗಿ ಇಟ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಡನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಇಂಡಿಕೇಟರ್ ಬಂತು. ನೀವು ನೋಡ್ಬೋದು ಇಲ್ಲಿ ನಮಗೆ ಇಂಡಿಕೇಟರ್ ಬಂತು. ಈ ಇಂಡಿಕೇಟರ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ, ಇಲ್ಲಿ ನಿಮಗೆ ಅದಕ್ಕಿಂತ ಮೊದಲು ನಮಗೆ ಬ್ಲ್ಯಾಕ್ ಲೈನ್ ಏನು ಕಾಣಿಸ್ತಾ ಇದೆ ಅದು MACD ಲೈನು ತಿಳ್ಕೊಳ್ಳಿ. ಬ್ಲ್ಯಾಕ್ ಲೈನ್ ಬಂದುಬಿಟ್ಟು MACD ಲೈನು, ಹಾಗೆ ರೆಡ್ ಲೈನ್ ಬಂದುಬಿಟ್ಟು ಇದು ಸಿಗ್ನಲ್ ಲೈನು. ಈ ಬ್ಲ್ಯಾಕ್ ಲೈನ್ ಬಂದುಬಿಟ್ಟು MACD ಲೈನು, ಈ ರೆಡ್ ಲೈನ್ ಬಂದುಬಿಟ್ಟು ಸಿಗ್ನಲ್ ಲೈನು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು ನೀವು ಈ ಒಂದು ಪೋರ್ಷನ್ನ ಒಮ್ಮೆ ನೋಡಿ. ಈ ಒಂದು ಪೋರ್ಷನಲ್ಲಿ ನಮಗೆ ಡೌನ್ಫಾಲ್ ಕಾಣಿಸ್ತಾ ಇದೆ. ಈ ಡೌನ್ಫಾಲ್ ಕಾಣಿಸ್ತಾ ಇರೋದು ಇಲ್ಲಿ ನಮಗೆ MACD ಲೈನು ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿ ಕೆಳಗಡೆ ಬಂದಿದೆ. ಅಂದರೆ MACD ವ್ಯಾಲ್ಯೂ ನಮಗೆ ಇಲ್ಲಿ ಕಡಿಮೆ ಇದೆ ದ್ಯಾನ್ ಸಿಗ್ನಲ್ ಲೈನು. ಈ ಸಿಗ್ನಲ್ ಲೈನು ಗ್ರೇಟರ್ ದ್ಯಾನ್ MACD ಇದೆ. ಹಾಗೆ ಬರ್ತಾ ಬರ್ತಾ ಈ ಒಂದು ಪಾಯಿಂಟಲ್ಲಿ ನೋಡಿ ನಾನು ಮಾರ್ಕ್ ಮಾಡ್ತೀನಿ. ಈಗ ಈ ಒಂದು ಟ್ರೆಂಡ್ ನೋಡಿ, ಆಲ್ಮೋಸ್ಟ್ ನಮಗೆ ಇದು ಸಿಗ್ನಲ್ ಇಲ್ಲಿ ಕೊಟ್ಟಿದೆ. ಇಲ್ಲಿ ಕ್ರಾಸ್ ಆಗ್ತಾ ಇದೆ. ಆಲ್ಮೋಸ್ಟ್ ನಮಗೆ ಅದು ಈ ಪಾಯಿಂಟಿಂದನೇ MACD ಅಪ್ವರ್ಡ್ ಮೂಮೆಂಟ್ನ ತೋರಿಸ್ತಾ ಇದೆ. ಅದು ನಮಗೆ ನಾವಿಲ್ಲಿ ಈ ಒಂದಷ್ಟು ಕ್ಯಾಂಡಲ್ಸ್ನ ನೋಡ್ಕೊಬೋದು. ಅದೇ ಥರ ಇನ್ನು ಝೂಮ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ನಮಗೆ ಆಲ್ಮೋಸ್ಟ್ ನಮಗೆ ಇಲ್ಲಿಂದನೇ ಒಂದು ಶಾರ್ಪ್ ಮೂಮೆಂಟ್ ಕಾಣಿಸ್ತಾ ಇದೆ. ಈ ಒಂದು ಡಾಟ್ ಏನಿಟ್ಟಿದ್ದೀನಿ ಅಲ್ಲಿಂದನೇ ಶಾರ್ಪ್ ಮೂಮೆಂಟ್ ಕಾಣಿಸ್ತಾ ಇದೆ. ಅಲ್ಲಿಂದ MACD ಎದ್ದಿದೆ. ಅದು ಅಂದರೆ ಆಲ್ಮೋಸ್ಟ್ ನಮಗೆ ಈ ಒಂದು ರೆಡ್ ಕ್ಯಾಂಡಲ್ಗೆ ರೆಫರ್ ಆಗಿದೆ. ಈ ರೆಡ್ ಮತ್ತು ಗ್ರೀನ್ ಕ್ಯಾಂಡಲ್ ಏನಿದೆ ಅದಕ್ಕೆ ರೆಫರ್ ಆಗಿದೆ. ಅದರಿಂದ ಮೂಮೆಂಟ್ ಬಂದಮೇಲೆ ಇಲ್ಲಿ ನಮಗೆ ಈ ಪಾಯಿಂಟಲ್ಲಿ ಕ್ರಾಸ್ ಆಗಿದೆ. ಈ ಪಾಯಿಂಟ್ ನಮಗೆ ಆಲ್ಮೋಸ್ಟ್ ಈ ಕ್ಯಾಂಡಲ್ಗೆ ರೆಫರ್ ಆಗ್ತಾ ಇದೆ. ಈ ಕ್ಯಾಂಡಲಿಂದ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಈ MACD ಇಲ್ಲಿ ಗ್ರೇಟರ್ ದ್ಯಾನ್ ಸಿಗ್ನಲ್ ಲೈನ್ ಇದೆ. ಸೊ ಇಲ್ಲಿ ನಮಗೆ ಅಪ್ವರ್ಡ್ ಮೂಮೆಂಟ್ ಸ್ಟಾರ್ಟ್ ಆಯಿತು. ಮತ್ತು ತಿರ್ಗಾ MACD ಇಲ್ಲಿ ಕನ್ವರ್ಜ್ ಆಗ್ತಾ ಇದೆ. ಕನ್ವರ್ಜ್ ಆದಮೇಲೆ ನಮಗೆ ಇಲ್ಲಿ ಸ್ವಲ್ಪ ಫಾಲ್ ಕಾಣಿಸ್ತಾ ಇದೆ.
ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ಒಮ್ಮೆ ಸರಿಯಾಗಿ ನೋಡಿ ಸ್ನೇಹಿತರೆ. ಸೊ ಅಲ್ಲಿಂದ ನಮಗೆ ತಿರ್ಗಾ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನಮಗೆ ಇಲ್ಲಿಂದ ಸಿಗ್ತಾ ಇದೆ. ಆಲ್ಮೋಸ್ಟ್ ನಮಗೆ ನಾನು ಕ್ರಾಸ್ನ ಹಾಕ್ಕೊತೀನಿ, ಆವಾಗ ನಿಮಗೆ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಈಗ ನೀವು ನೋಡಿ, ಈ ಒಂದು ಏನು ಕ್ರಾಸ್ ಇದೆ ಅದು ಈ ಕ್ಯಾಂಡಲ್ಗೆ ರೆಫರ್ ಆಗ್ತಾ ಇದೆ. ಸೊ ಇಲ್ಲಿಂದ ಒಂದು ಶಾರ್ಪ್ ಮೂಮೆಂಟ್ ಕಾಣಿಸ್ತಾ ಇದೆ ನಮಗೆ. ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಬಂದುಬಿಟ್ಟು 1610 ರೂಪಾಯಿಂದ ಮೂಮೆಂಟ್ ಎಲ್ಲಿ ತನಕ ಹೋಗಿದೆ. ಆಲ್ಮೋಸ್ಟ್ ನಮಗೆ ಇಲ್ಲೆಲ್ಲೂ ಸೆಲ್ ಸಿಗ್ನಲ್ ಕೊಟ್ಟಿಲ್ಲ, ನಮಗೆ ಬಂದಿದೆ, ಕನ್ವರ್ಜ್ ಆಗಿದೆ, ಬಟ್ ಎಲ್ಲೂ ಇದು ಈ ಥರ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿ ಕೆಳಗಡೆ ಹೋಗಿಲ್ಲ. ಸೊ ಇದು ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿ ಕೆಳಗಡೆ ಹೋಯಿತು ಅಂದರೆ ನಮಗೆ ಅದು ಸೆಲ್ ಸಿಗ್ನಲ್ಲು. ಇಲ್ಲಿಂದ ನಮಗೆ ಅಪ್ ಮೂಮೆಂಟ್ ಸ್ಟಾರ್ಟ್ ಆಗಿರೋದು. ನಾವು ಏನಕ್ಕೆ ಸೇಫ್ಟಿಲಿರೋಣ ಅನ್ನೋದಿದ್ರೆ, ನೀವು ಇದ್ರ ನೆಕ್ಸ್ಟ್ ಆಲ್ಮೋಸ್ಟ್ ನಮಗೆ ಈ ಒಂದು ಲೈನ್ 1710 ರೂಪಾಯಿ ಅಂತ ಅಂದ್ಕೋಬೋದು. ಆಲ್ಮೋಸ್ಟ್ ನಮಗೆ 100 ರೂಪಾಯಿ ಲಾಭ ಇದರಲ್ಲಿ. ಇದನ್ನೇ ನಾನು ನಿಮಗೆ ಇನ್ನೂ ಬೇರೆ ಇದರಲ್ಲಿ ತೋರಿಸ್ತೀನಿ, ಬೇರೆ ಟೈಮ್ ಫ್ರೇಮಲ್ಲಿ ಕೂಡ ತೋರಿಸ್ತೀನಿ. ಇದು ನಮ್ಮ ಕೊರೋನಾ ಕೇಸಿಂದ ಏನು ಡೌನ್ಫಾಲ್ ಆಗಿತ್ತು ಆವಾಗಿನ ಟೈಮ್. ನಾವು ಆವಾಗಿಂದು ಕನ್ಸಿಡರ್ ಮಾಡೋದು ಬೇಡ, ಯಾಕೆಂದರೆ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಕೂಡ ಡೌನ್ ಟ್ರೆಂಡಲ್ಲೇ ನಡೀತಾ ಇದೆ. ಸೊ ನಾವು ಅದು ಇದು ಒಂದು ನೋಡಿ ಸ್ನೇಹಿತರೆ, ಇಲ್ಲಿ ಈ ಒಂದು ಪಾಯಿಂಟ್ನ ನೋಡಿ. ಇಲ್ಲಿಂದ ಒಂದು ಯಾವಾಗ ಇದು 19/9/2019 ಇಲ್ಲಿ ನಮಗೆ ಒಂದು ಶಾರ್ಪ್ ಮೂಮೆಂಟ್ ಕಾಣಿಸ್ತಾ ಇದೆ. ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ, ಇಲ್ಲಿಂದ ಒಂದು ಶಾರ್ಪ್ ಮೂಮೆಂಟ್ MACD ಮೇಲೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ನಾವು ಬೈ ಮಾಡಬೇಕಾಗಿರೋದು ಯಾವಾಗ, ಈ MACD ಲೈನು ಈ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿದಾಗ, ಅಂದರೆ ಈ ಪಾಯಿಂಟಲ್ಲಿ ಯಾವಾಗ ಬೈ ಮಾಡಬೇಕಾಗಿರೋದು MACD ಲೈನು ಗ್ರೇಟರ್ ದ್ಯಾನ್ ಸಿಗ್ನಲ್ ಲೈನ್ ಆದಾಗ. ಸೆಲ್ ಯಾವಾಗ ಮಾಡಬೇಕಾಗಿರೋದು ಸಿಗ್ನಲ್ ಲೈನ್ ಗ್ರೇಟರ್ ದ್ಯಾನ್ MACD ಇದ್ದಾಗ. ಈ ಒಂದು ಪಾಯಿಂಟ್ನ ನೋಡಿ ಸ್ನೇಹಿತರೆ, ಈ ಒಂದು ಪಾಯಿಂಟ್ ಏನದು ಆ್ಯರೋ ಲೈನ್ ಬಂದುಬಿಟ್ಟು ಎಲ್ಲಿ ಟಚ್ ಆಗಿದೆ ಅಲ್ಲಿಂದ ಪಾಯಿಂಟು. ಸೊ ನಾವೀಗ ನಮಗೆ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ನಾವು ಎಂಟ್ರಾಗ್ತಾಯಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ನಾವು ಎಂಟ್ರಾಗಿರೋದು ಈ ಕ್ಯಾಂಡಲಲ್ಲಿ ಅಂತ ಅಂದ್ಕೊಂಡ್ರೆ 1250 ರೂಪಾಯಿ ಇದೆ. ಅಲ್ಲಿಂದ ಒಂದು ಸ್ವಿಂಗ್, ಇದು ಹೋಲ್ ಒಂದು ಸ್ವಿಂಗ್. ಸೊ ನಾವು ಕನ್ಫರ್ಮ್ ಮಾಡಿಕೊಂಡು ಟ್ರೇಡ್ಗೆ ಎಂಟ್ರಾಗಿದ್ದೀವಿ. ಎಲ್ಲಿ ಎಂಟ್ರಾಗಿದ್ದೀವಿ? 2050ರಲ್ಲಿ. ನಮಗೆ ಆಲ್ರೆಡಿ ಕನ್ಫರ್ಮೇಷನ್ ನಮಗೆ ಇಲ್ಲೇ ಸಿಕ್ಬಿಟ್ಟಿದೆ. ಎಷ್ಟು? 1200ರಲ್ಲೇ ಕನ್ಫರ್ಮೇಷನ್ ಸಿಕ್ಬಿಟ್ಟಿದೆ. ಬಟ್ ನೀವು ಯಾವಾಗ ಹೊಸ್ದಾಗಿ ಟ್ರೇಡ್ ಮಾಡ್ತಾಯಿದ್ದೀರಾ, ನೀವು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಟ್ರೇಡ್ನ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಟ್ರೇಡ್ಗೆ ಎಂಟ್ರಾಗಿ. ಇಲ್ಲಿಂದ ಈ ಮೂಮೆಂಟ್ನ ನೋಡಿ. ಆಲ್ಮೋಸ್ಟ್ ನಮಗೆ ಇಲ್ಲಿ ತನಕ ಈ ಒಂದು ಬಂದುಬಿಟ್ಟು ಆಲ್ಮೋಸ್ಟ್ ಈ ಕ್ಯಾಂಡಲ್ಗೆ ರೆಫರ್ ಆಗಿದೆ ಅಂತ ಅಂದ್ಕೊಂಡ್ರು 1450 ರೂಪಾಯಿ. ಅಂದರೆ ನಮಗೆ 250 ರೂಪೀಸ್ ಅಂದರೆ ಆಲ್ಮೋಸ್ಟ್ ನಮಗೆ 80 into 20%. ಈ ಒಂದು ಸ್ವಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಸ್ವಿಂಗು ನಾವು ಎಂಟ್ರಾಗಿರೋದಿಲ್ಲಿ 1250ರಿಂದ ನಮಗೆ ಕನ್ಫರ್ಮ್ ಯಾವಾಗ
ಡೌನ್ವರ್ಡ್ಸ್ ಬಂದ ಕೂಡಲೇ ನಾವಿದು ಸೆಲ್ ಮಾಡಬೇಕು ಅಂತ ಇಲ್ಲ. ಆ ಸಿಗ್ನಲ್ ಲೈನ್ನ MACD ಲೈನ್ ಕ್ರಾಸ್ ಮಾಡ್ತಾ ಇದೆ ಅಂದಾಗ ನಾವು ಸೆಲ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಬಂದುಬಿಟ್ಟು 1400 ಹೆಚ್ಚು ಕಮ್ಮಿ 30-50. ಆಲ್ರೆಡಿ ನೀವು ಪ್ರೊಫೆಷ್ನಲ್ ಟ್ರೇಡರ್ಸ್ ಆದರೆ ಇಲ್ಲೇ ಆಲ್ರೆಡಿ ಒಂದು ನಮಗೆ ಬೇರಿಷ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಇದೆ. ಈ ಟಾಪಲ್ಲಿ ಬೇರಿಷ್ ಎನ್ಗಲ್ಫಿಂಗ್ ಕ್ಯಾಂಡಲ್ ನೀವು ಅಲ್ಲೇ ನೋಡಿದರೆ ಹತ್ತತ್ರ ನೀವು ಎಷ್ಟಿದೆ ಅದು ಬೇರಿಷ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಇದು 1480 ರೂಪಾಯಿ ಅಂತ ಅನ್ಕೋಬೋದು. ಬೇಡ ನಾವು ಕನ್ಫರ್ಮ್ ಮಾಡಿಕೊಂಡೇ ಮಾಡೋಣ ಅಂತ ಹೇಳಿದ್ರೆ 1430 ರೂಪಾಯಿ. ಸೊ ನಿಮಗೆ ಅಲ್ಲಿಗೆ 18ಇಂದ 20% ಈ ಒಂದು ಸ್ವಿಂಗಲ್ಲಿ ಸಿಕ್ಕಿರೋದು. ಸ್ವಿಂಗ್ ಎಷ್ಟು ದಿನ ಆಗಿದೆ? ಅಕ್ಟೋಬರ್, ಹೆಚ್ಚು ಕಮ್ಮಿ ನಾವು ಯಾವುದಿದು ಸೆಪ್ಟೆಂಬರ್ 21 ಎಂಟರ್ ಆಗಿದ್ದೀವಿ. ನವೆಂಬರ್ ಅಲ್ಲಿ ಎಕ್ಸಿಟ್ ಆಗಿದ್ದೀವಿ. ಆಲ್ಮೋಸ್ಟ್ ನಮಗೆ ಒಂದು 45 ಡೇಸ್, ಆಲ್ಮೋಸ್ಟ್ ನಮಗೆ ಒಂದು 45 ಡೇಸಲ್ಲಿ ಈ 25% ಬಂದಿದೆ. ಸೊ ನಾವು ಬೇಕಿದ್ದರೆ ಇನ್ನೂ ಒಂದು ಚಾರ್ಟ್ನ ತೆಗೆದುಬಿಟ್ಟು ನೋಡೋಣ ಸ್ನೇಹಿತರೆ. ಈಗ ನಾನಿಲ್ಲಿ VIP ಇಂಡಸ್ಟ್ರೀಸ್ನ ಒಂದು ಚಾರ್ಟ್ ತೆಗೆದಿದ್ದೀನಿ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು, ನಾವೊಂದು ಕ್ರಾಸ್ನ ಹಾಕ್ತಾಯಿದ್ದೀನಿ. ಈ ಕ್ರಾಸ್ ಬಂದುಬಿಟ್ಟು ನಮಗೆ ಆಲ್ಮೋಸ್ಟ್ ಇಲ್ಲಿಂದ ಶಾರ್ಪ್ ಮೂಮೆಂಟ್ ಕೊಟ್ಟಿದೆ. ಇಲ್ಲಿಂದ ಒಂದು ಶಾರ್ಪ್ ಮೂಮೆಂಟ್ ಕೊಟ್ಟಿದೆ. MACD ಲೈನ್ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿದೆ. ನಮಗೆ ಈ ಬಾಟಮ್ಗೆ ಇಲ್ಲಿ ಬರುತ್ತೆ. ಡೌನ್ ಆಗಿದೆ ಟ್ರೆಂಡು, ಬಟ್ ಅಲ್ಲಿಂದ ತಿರ್ಗಾ ರಿಕವರ್ ಆಗಿದೆ. ಟ್ರೆಂಡು ತಿರ್ಗಾ ರಿಕವರ್ ಆಗಿದೆ. ಈ ಒಂದು ಪೋರ್ಷನಲ್ಲಿ ಮತ್ತು ಈ ಒಂದು ಪೋರ್ಷನ್ನಲ್ಲಿ ನಮಗೆ ಸೆಲ್ ಸಿಗ್ನಲ್ ಸಿಕ್ಕಿರೋದು ಯಾವಾಗ ಅಂದರೆ ಈ ಒಂದು ಪೋರ್ಷನ್ನಲ್ಲಿ. ಆಲ್ಮೋಸ್ಟ್ ನಮಗೆ ಈ ಕ್ಯಾಂಡಲ್, ಈ ಒಂದು ಬೇರಿಷ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಎಷ್ಟು ದೊಡ್ಡದಾಗಿದೆ ನೀವು ರೆಡ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನಾನು ಮೊಬೈಲಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಸೊ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಿಮಗೆ. ಇಲ್ಲಿ ಈ ಒಂದು ಕ್ಯಾಂಡಲ್ ನಾನು ಆ್ಯರೋ ಮಾರ್ಕ್ ಏನು ಮಾಡ್ತಾಯಿದ್ದೀನಿ, ಇದು ಬೇರಿಷ್ ಎನ್ಗಲ್ಫಿಂಗ್ ಕ್ಯಾಂಡಲ್. ಬಟ್ ನಮಗೆ ಕನ್ಫರ್ಮ್ ಮಾಡ್ಕೊಳೋದು ಯಾವಾಗ, ಈ MACD ನೋಡಿಬಿಟ್ಟು ಕನ್ಫರ್ಮ್ ಮಾಡ್ಕೊತೀವಿ. ಸೊ ನಾವೀಗ ಈ ಗ್ರೀನ್ ಕ್ಯಾಂಡಲಲ್ಲಿ ಎಕ್ಸಿಟ್ ಆಗ್ತಾಯಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ನಾವು ಎಂಟ್ರಾಗಿರೋದು ಈ ಒಂದು ಗ್ರೀನ್ ಕ್ಯಾಂಡಲಲ್ಲಿ ಹತ್ತತ್ರ ಅದು 360 ರೂಪೀಸ್. ಎಕ್ಸಿಟ್ ಆಗ್ತಾ ಇರೋದು 450 ರೂಪೀಸ್. ಸೊ 100 ರೂಪೀಸ್, 100 ರೂಪೀಸ್ ಲಾಭ. ಸೊ ಎಷ್ಟು ದಿನದಲ್ಲಿ ಇದು? ಆಗಸ್ಟ್ ಫಸ್ಟ್ ವೀಕಲ್ಲಿ ಎಂಟ್ರ್ ಆಗಿದ್ದೀವಿ. ನಾವು ಎಕ್ಸಿಟ್ ಆಗ್ತಾ ಇರೋದು ಅಕ್ಟೋಬರ್ ಫಸ್ಟ್ ವೀಕಲ್ಲಿ. ಸೊ ನಿಮಗೆ ಆಲ್ಮೋಸ್ಟ್ ಒಂದು 45 ಡೇಸ್. ಇದನ್ನು ಆಲ್ಮೋಸ್ಟ್ ನಿಮಗೆ 45 ಡೇಸಲ್ಲಿ ಆಲ್ಮೋಸ್ಟ್ ನಿಮಗೆ 30%, 25ರಿಂದ 30% ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದೇ ಥರ ನಾವು MACD ಮತ್ತು RSI ಬಾಲಿಂಜರ್ ಬ್ಯಾಂಡ್ನ ನೋಡಿಕೊಂಡು ನಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಈ MACD ಜೊತೆಗೆ ನಾನು RSI ಕೂಡ ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಕೆಲವೊಂದು ಕಡೆ RSI ನಮಗೆ ಫಾಲ್ ಸಿಗ್ನಲ್ ಕೊಡುತ್ತೆ. RSIನ ಪೀರಿಯಡು ನಾವು 14 ಡೇಸ್ ಹಾಕ್ತಾಯಿದ್ದೀವಿ ಡಿಫಾಲ್ಟಾಗಿ. ಇಲ್ಲಿ ನೋಡಿ, ನಿಮಗೆ ಹೇಳಿದ್ದೆ 20ಗೆ ಬಂದರೆ
ಓವರ್ ಸೋಲ್ಡ್ ಆಗಿರುತ್ತೆ, ಅಲ್ಲಿಂದ ಎತ್ಕೊಬೋದು ಅಂತ. ಸೊ ಅದೇ ಇಲ್ಲಿ 20ಗೆ ಬಂದಿದೆ, ಅಲ್ಲೇ ನಮಗೆ ಸಿಗ್ನಲ್ ಕೂಡ ಸಿಕ್ಕಿದೆ. ಬಟ್ ನಾವು ಕನ್ಫರ್ಮ್ ಯಾವಾಗ ಮಾಡ್ಕೊಳೋದು, MACD ಲೈನು ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿದಾಗ ಈ ಒಂದು ರೀಜನಲ್ಲಿ, ಆವಾಗ ನಮ್ಮದು ಆಲ್ಮೋಸ್ಟ್ ನಮಗೆ 35 to 40 RSI ನಡೀತಾ ಇರೋದು, 35-40 ರೇಂಜಲ್ಲಿ. ಓವರ್ ಬಾಟ್ ಝೋನಲ್ಲೂ ಇಲ್ಲ, ಓವರ್ ಸೋಲ್ಡ್ ಝೋನಲ್ಲೂ ಇಲ್ಲ. ಸೊ ನಾವು ವಿ ಕ್ಯಾನ್ ಎಂಟರ್ ಫಾರ್ ದ ಟ್ರೇಡ್ ಮಾಡೋಕ್ಕೆ ರೆಡಿ ಇದೆ ಅಂತ ಹೇಳಿ. ಸೊ ಇದೇ ಥರ ಈ ಇಂಡಿಕೇಟರ್ಸ್ನ ಯೂಸ್ ಮಾಡಿ ನೀವು ಟ್ರೇಡ್ನ ಮಾಡ್ಬೋದು ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದೇನೇ ಕ್ವೆರೀಸ್ಗಳಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ.